A broken memory is your mind. All the scars that leave them behind. We light the world up now. Let us fire in your eyes to the darkness into the night. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಾಟ್ ಇನ್ ಹೋಮ್ಗೆ ಸ್ವಾಗತ, ಸುಸ್ವಾಗತ. ಗೈಸ್, ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಾ? ಈ ಬಾಕ್ಸಲ್ಲಿ ನಾನು ಟ್ರಾವೆಲ್ ಮಾಡೋದಕ್ಕೆ ಅಂತ ಒಂದು ಲಗೇಜ್ ಬಾಕ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಆ ಟ್ರಾಲಿ ಬ್ಯಾಗ್ ಇವತ್ತು ಬಂದಿದೆ. ಬನ್ನಿ ಓಪನ್ ಮಾಡಿ ನೋಡೋಣ ಹೇಗಿದೆ ನಾನು ಆರ್ಡರ್ ಮಾಡಿರೋ ಟ್ರಾಲಿ ಬ್ಯಾಗ್ ಅಂತ. ಗೈಸ್, ನಾನು ಈ ಪ್ರಾಡಕ್ಟ್ನ ಆಜಿಯೋನಲ್ಲಿ ಆರ್ಡರ್ ಮಾಡಿದ್ದು. ಪ್ರಾಡಕ್ಟ್ ನೇಮ್ ಬಂದು 3G ಅಂತ. ಈ ಟ್ರಾಲಿ ಬ್ಯಾಗ್ ಏನಿದೆ ಪ್ಯಾಕ್ ಆಫ್ 2 ಬಂದಿರೋದು, ಅಂದರೆ 65 ಸೆಂಟಿಮೀಟರ್ದೊಂದು, 55 ಸೆಂಟಿಮೀಟರ್ದೊಂದು. ಹೇಳಬೇಕಂದ್ರೆ ಒಂದು ಸ್ಮಾಲು, ಒಂದು ಮೀಡಿಯಮ್ ಸೈಜಂದು ಲಗೇಜ್ ಬ್ಯಾಗ್ ಅಂತ ಹೇಳ್ಬೋದು. ಒಂದು ವೈಟ್ ಕಲರ್ ಮತ್ತು ಒಂದು ಬ್ಲ್ಯಾಕ್ ಕಲರ್ದನ್ನು ನಾನು ಆರ್ಡರ್ ಮಾಡಿದ್ದೆ. ಚೆನ್ನಾಗೇನೋ ಇದೆ, ಆದರೆ ಪ್ರಾಡಕ್ಟ್ ಕ್ವಾಲಿಟಿ ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಈ ಲಗೇಜ್ ಬ್ಯಾಗಲ್ಲಿ ಇನ್ನೊಂದು ಫೆಸಿಲಿಟಿ ಏನಿದೆ ಅಂತಂದರೆ, ನೀವು ಫೋನ್ನ ಚಾರ್ಜ್ ಹಾಕ್ಕೊಳ್ಳೋದಕ್ಕೆ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ 2 ಲಗೇಜ್ ಬ್ಯಾಗಲ್ಲೂ ಕೂಡ ಆ ಸಾಕೆಟ್ ಇತ್ತು. ಅನ್ಫಾರ್ಚುನೇಟ್ಲಿ ಬ್ಲ್ಯಾಕ್ ಕಲರ್ದು ಲಗೇಜ್ ಬ್ಯಾಗಲ್ಲಿ ಆ ಸಾಕೆಟ್ ವರ್ಕ್ ಆಗ್ತಾ ಇರಲಿಲ್ಲ. ಅದು ಒಂದು ಕಾರಣನೇ ನಾನು ಈ ಪ್ರಾಡಕ್ಟ್ನ ರಿಟರ್ನ್ ಮಾಡೋಕ್ಕೆ. ಸೊ ನೀವು ಇಂಡಿಯಾ ಒಳಗಡೆನೇ ಟ್ರಾವೆಲ್ ಮಾಡ್ತೀರಾ ಅನ್ನೋದಾದರೆ ಈ ಪ್ರಾಡಕ್ಟು ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಪೇರೆಂಟ್ಸ್ಗೆ ಏನಾದರೂ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತಂದರೆ ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಬೇರೆ ಕಂಟ್ರಿಗೆ ತೊಗೊಂಡು ಹೋಗ್ತಾ ಇದ್ದೀರಾ, ಫ್ಲೈಟಲ್ಲೆಲ್ಲ ಟ್ರಾವೆಲ್ ಮಾಡಬೇಕು ಅಂತಂದರೆ ಇದು ಅಷ್ಟು ಒಳ್ಳೆ ಪ್ರಾಡಕ್ಟ್ ಅಲ್ಲ. ಇದು ಲಗೇಜ್ ಮೇಲೆ ಏನಾದರೂ ಇನ್ನೊಂದು ಯಾವುದಾದ್ರೂ ಹೆವಿ ಲಗೇಜ್ ಎತ್ತಾಕ್ಬಿಟ್ರೆ ಪಕ್ಕ ಔಟರ್ ಶೆಲ್ ಒಡೆದೋಗೋದಂತೂ ನಿಜ. ಆದರೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ, ವೀಲೆಲ್ಲ ಚೆನ್ನಾಗಿದೆ ಇದರಲ್ಲಿ. ಸೊ ನನಗೆ ಪ್ರಾಡಕ್ಟ್ ಇಷ್ಟ ಆಯಿತು. ಬಟ್ ಈ 2 ಕಾರಣದಿಂದ ನಾನು ರಿಟರ್ನ್ ಮಾಡಬೇಕಾಯಿತು. ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಯಾವ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಟ್ರಾಲಿ ಬ್ಯಾಗ್ನ ನಾನು ಆಜಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಪ್ಯಾಕ್ ಆಫ್ 2 3G ಅಂತ ಪ್ರಾಡಕ್ಟ್ ಹೆಸರು. ಸೊ ಈ ಪ್ರಾಡಕ್ಟಿಗೆ ನಾನು ಕೊಟ್ಟಿದ್ದು 3,500 ರೂಪಾಯಿ. ಈ ಪ್ರಾಡಕ್ಟ್ನ ಇದಕ್ಕೂ ಮುಂಚೆ ನೀವು ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮ್ಮ ಅನುಭವ ಹೇಗಿತ್ತು ಅಂತಲೂ ಕೂಡ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. A broken memory